ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಕರ್ತವ್ಯ ಲೋಪ ಹಿನ್ನೆಲೆ 3 ಪೊಲೀಸರನ್ನ ಅಮಾನತುಗೊಳಿಸಲಾಗಿದೆ. ಪಿಎಸ್ಐ ಸೇರಿ 3 ಪೊಲೀಸರು ಅಮಾನತುಗೊಂಡಿದ್ದಾರೆ. ಹುಳಿಯಾರು ಪೊಲೀಸ್ ಠಾಣೆಯ ಪಿಎಸ್ಐ ಸಾಗರ್ ಅಸ್ಕಿ, ಎಎಸ್ಐ ಚಂದ್ರಶೇಖರ್, ಕಾನ್ಸ್ಟೇಬಲ್ ರಂಗದಾಮಯ್ಯ ಅಮಾನತುಗೊಂಡಿದ್ದಾರೆ. ಕೇಂದ್ರ ವಲಯ ಐಜಿಪಿ ಗಿರೀಶ್ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಹಿರಿಯ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದೆ ಇವರು ಅಸ್ಸಾಂಗೆ ತೆರಳಿದ್ರು ಅನ್ನುವಂಥ ಮಾಹಿತಿಯ ಮೇರೆಗೆ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿದೆ. ಇಲ್ಲಿ ಎಎಸ್ಐ ಚಂದ್ರಶೇಖರ್ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ರಂಗದಾಮಯ್ಯ ಅವರು ಪಿಎಸ್ಐ ಸಾಗರ್ ಅಸ್ಕಿ ಅವರ ಸೂಚನೆಯಂತೆ ಅಸ್ಸಾಂಗೆ ತೆರಳಿದ್ರು. ಇಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಂಚನೆ ಸಂಬಂಧ ಹಣ ರಿಕವರಿ ಮಾಡೋದಕ್ಕೆ ಅಂತ ಹೇಳಿ ಅಸ್ಸಾಂಗೆ ಭೇಟಿ ನೀಡಿದ್ರು. ಆದರೆ ಡಿವೈಎಸ್ಪಿ ಹಾಗೂ ಎಸ್ಪಿ ಗಮನಕ್ಕೆ ತರದೆ ಕರ್ತವ್ಯ ಲೋಪ ಹಿನ್ನೆಲೆ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿರುವಂಥದ್ದು. ಕೇಂದ್ರ ವಲಯ ಐಜಿಪಿ ಗಿರೀಶ್ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿರುವಂಥದ್ದು. ಇಲ್ಲಿ ವಂಚನೆಯ ಸಂಬಂಧ ಹಣ ರಿಕವರಿ ಮಾಡೋದಕ್ಕೆ ಹೋಗಿದ್ದಂತೂ ಹೌದು, ಆದರೆ ಈ ವಿಷಯವನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರದೆ ಲೋಪ ಎದ್ದು ಕಂಡಿದೆ. ಹಾಗಾಗಿ ಈ ವಿಚಾರವಾಗಿ ಇಂಥ ಕ್ರಮವನ್ನ ಕೈಗೊಳ್ಳಲಾಗಿರುವಂಥದ್ದು. ಕೇಂದ್ರ ವಲಯದಲ್ಲಿ ಈ ಒಂದು ಅಮಾನತನ್ನ ಆದೇಶವನ್ನ ಹೊರಡಿಸಲಾಗಿರುವಂಥದ್ದು. ಇಲ್ಲಿ ಡಿವೈಎಸ್ಪಿ ಹಾಗೂ ಎಸ್ಪಿ ಗಮನಕ್ಕೆ ತರದೆ ಈ ರೀತಿಯಾದಂತಹ ಕೆಲಸವನ್ನ ಮಾಡಿರೋದಕ್ಕೆ ಕರ್ತವ್ಯ ಲೋಪದ ಹಿನ್ನೆಲೆ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿರುವಂಥದ್ದು. ಈ ಒಂದು ವಿಚಾರವಾಗಿ ಈಗ 3 ಕರ್ತವ್ಯ ಲೋಪ ಹಿನ್ನೆಲೆ 3 ಪೊಲೀಸರನ್ನ ಅಮಾನತು ಮಾಡುವಂತ ಆದೇಶವನ್ನ ಹೊರಡಿಸಲಾಗಿದೆ.